ಭೂಭಕ್ಷಕರು ಎಂಬ ಸ್ಟೋರಿಯನ್ನ ಮಾಡಿರ್ತೀವಿ. ಈ ನಿಟ್ಟಿನಲ್ಲಿ ಇವತ್ತು ಸ್ಥಳಕ್ಕೆ ಖುದ್ದು ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಯಾದಂತಹ ಬಿಂದನ ಪಾಟೀಲ್ ಮೇಡಮ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇವತ್ತು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಅವರೇ ಇದ್ದಾರೆ, ಅವರನ್ನ ಮಾತಾಡ್ಸ್ತಾ ಹೋಗೋಣ. ನೋಡಿ ಸ್ಥಳಕ್ಕೆ ಭೇಟಿ ನೀಡಿದ್ರಿ, ಏನು ಅನಿಸ್ತು ಮೇಡಮ್ ಈ ರೀತಿಯಾದ? ಇದು ನಮ್ ಗಮನಕ್ಕೆ ಇರ್ಲಿಲ್ಲ, ನೀವು ಗಮನಕ್ಕೆ ತಂದಿದ್ದೀರಾ. ಇನಿಷಿಯಲ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ, ನೋಡೋಣ ಏನಿದೆ ಅಂತ. ಇವಾಗ ಸದ್ಯಕ್ಕೆ ಸರ್ವೆ ನಂಬರ್ ಸಿಕ್ಕಿದೆ, ಓನರ್ ಹೆಸರು ಎಲ್ಲ ಡೀಟೇಲ್ಸ್ ತಗೊಂಡು ಐ ವಿಲ್ ಟೇಕ್ ಆಕ್ಷನ್. ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ, ಐ ವಿಲ್ ಟೇಕ್ ಆಕ್ಷನ್. ನಮ್ ಯಾವ್ದು ಏರಿಯಾ ಮೇಲೆ ಈ ರೀತಿಯಾದಂತಹ ಡಿಗ್ಗನ್ ಮಾಡ್ತಾರೆ? ಯಾವ್ದು ಏರಿಯಾ ಅವ್ರಿಗೆ ಯಾರು ಸಪೋರ್ಟ್? ಐ ಡೋಂಟ್ ನೋ, ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಏನಿದೆ, ಜಮೀನ್ ಲೆವೆಲ್ ಮಾಡೋದು ನಮ್ಮಲ್ಲಿ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ದೇ ಆರ್ ಎಕ್ಸಮ್ಟೆಡ್ ಫ್ರಮ್ ದ ಆಬ್ಟೇನಿಂಗ್ ಪರ್ಮಿಷನ್. ಭೂಮಿ ಸಮತಟ್ಟ ಮಾಡೋದು, ರೈತರು ಇದ್ ಮಾಡೋದು, ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಪಾಯ ತೆಗೆದು ಎಕ್ಸಮ್ಟೆಡ್. ಬಟ್ ಇಷ್ಟು ಡೀಪಲ್ಲಿ ಮಾಡ್ಲಿಕ್ಕೆ ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್. ಅವ್ರು ನಮ್ಮಿಂದ ಒಂದು ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಸೊ ನಾನು ಚೆಕ್ ಮಾಡ್ತೀನಿ ಆಫೀಸಲ್ಲಿ, ಮಾಹಿತಿಯನ್ನ ಚೆಕ್ ಮಾಡಿ ಅದ್ರ ಮುಂದೆ ಏನಾದರೂ ಆಕ್ಷನ್ ತಗೊಳ್ತೀನಿ. ಇಂತಹ ಕದಿಮರಿಗೆ ಸಾಕಷ್ಟು ಈ ರೀತಿ ನಡ್ತಾ ಇದೆ, ಏನ್ ಹಾಕ್ಬೇಕು? ಡೆಫಿನೆಟ್ಲಿ ಈ ತರ ಅನಧಿಕೃತ ಗಣಿಗಾರಿಕೆ ಮಾಡೋದಾಗ್ಲಿ, ಸರ್ಕಾರದ ಕಣ್ ತಪ್ಪಿಸಿ ರಾಜಧನ ಮೋಸ ಮಾಡೋದಾಗ್ಲಿ ಮಾಡಿದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕೈಯಿಂದ ತಪ್ಪಿಸ್ಕೊಳಕ್ಕಂತೂ ಸಾಧ್ಯ ಇಲ್ಲ. ನಮ್ಗೆ ಇನ್ಫಾರ್ಮೇಶನ್ ಬಂತಂದ್ರೆ ಡೆಫಿನೆಟ್ಲಿ ಐ ವಿಲ್ ಟೇಕ್ ಆಕ್ಷನ್. ನಾನಾಯ್ತು ನಮ್ಮ ಇಲಾಖೆಯಿಂದ ಎಷ್ಟು ನಾವು ಆಕ್ಷನ್ ತಗೊಳ್ತೀವಿ, ಅವ್ರನ್ನಂತೂ ಮಾಡಿಸ್ಬೇಕು. ಕದಿಮರು ಯಾವುದೇ ರೀತಿಯಾದಂತಹ ಭೂ ಮತ್ತು ಗಣಿ ಇಲಾಖೆಯಿಂದ ಕೈ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಖುದ್ದು ಬಿಂದನ ಪಾಟೀಲ್ ಮೇಡಮ್ ಅವರು ಹೇಳಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 88 ಕನ್ನಡ.